25ನೇ ತಾರೀಕು ಟೆಸ್ಟ್ ಇತ್ತು. ನಾವು ಬಂದಿದ್ರಿ ಬೆಳಗ್ಗೆನೆ. ಫಸ್ಟ್ ಅವರು ಬಿ ಪಿ, ಶುಗರು, ಯೂರಿನು ಎಲ್ಲ ಟೆಸ್ಟ್ ಮಾಡಿದ್ರು. ಎಲ್ಲ ನಾರ್ಮಲ್ ಅಂದರು. ಮತ್ತು ಯಾವುದೋ ಒಂದು ಮೈ ನೋವಿದೆ ಅದು ಇದೆ ಅಂತ ಒಂದು ಬಿ ಪಿ ಜಾಸ್ತಿ ಆಗಿದ್ದಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಸರ್. ಆ ಟ್ಯಾಬ್ಲೆಟಿಂದ ಇನ್ನೂ ಕಾಲು ಊತ ಅದು ಇದೆಲ್ಲ ಜಾಸ್ತಿ ಆಗ್ಬಿಡ್ತು. ನಾವು 2ನೇ ತಾರೀಕು ಬೆಳಗ್ಗೆ ಬಂದ್ಬಿಟ್ಟು ವಾಟರ್ ಬ್ಯಾಗ್ ಹೊಡೆದೋಗಿದ್ದಕ್ಕೆ ಇಲ್ಲಿ ಬಂದಿದ್ರಿ. ಬೆಳಗ್ಗೆ ಒಂದು 5:15ಗೆ ಬಂದಿದ್ರಿ. 6:28ಗೆ ಒಂದು ಬೇಬಿ ಡೆಲಿವರಿ ಆಯಿತು. ಇನ್ನೊಂದು ಬೇಬಿ ನೆಕ್ಸ್ಟ್ ಮಿನಿಟ್ನಲ್ಲಿ ಡೆಲಿವರಿ ಆಯಿತು. ಅವಾಗ ಏನಂದರು, ಇವರು ಅನೆಸ್ಥಿಷಾ ಕೊಟ್ಟಿದ್ದೀರಿ, ಇನ್ನು ವೇಕಪ್ ಆಗೋಕ್ಕೆ 4-5 ಅವರ್ ಆಗುತ್ತಂದರು. ಮತ್ತು 11:30ಗೆ ನಾನು ಹೋಗ್ಬಿಟ್ಟು ನಮ್ಮ ವೈಫ್ ಹತ್ರ ಮಾತಾಡ್ಕೊಂಡು ಬಂದೆ. ಅವಾಗ ಚೆನ್ನಾಗಿದ್ರು. ಇಲ್ಲಿ ಬಂದ್ಬಿಟ್ಟು ನನ್ನ ಮಗುಗೆ ಪ್ರೀ ಮೆಚೂರ್ಡ್ ಬೇಬಿ ಅಂದಿದ್ದಕ್ಕೆ ಅವರು ಒಂದು ಮಗುಗೆ 30,000 ರೂಪಾಯಿ, 2 ಮಗುಗೆ 60,000 ಆಗುತ್ತೆ, ಪ್ಲಸ್ ನರ್ಸಿಂಗ್ ಚಾರ್ಜು ಅದು ಇದೆಲ್ಲ ಒಂದು 90,000 ರೂಪಾಯಿ ಆಗ್ಬಿಡುತ್ತೆ. ನಾನು ಡ್ರೈವರ್, ನನ್ನ ಕೈನಲ್ಲಿ ಅಷ್ಟು ಫೆಸಿಲಿಟಿ ಇಲ್ಲ. ನಾನು ಅದಕ್ಕೆ ಹೇಳಿದೆ, ನಾನು ಇಂದಿರಾ ಗಾಂಧಿ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ನಾವು NIC-ನಲ್ಲಿ ನನ್ನ ಮಗುನ ಸೇರಿಸ್ತೀನಿ ಅಂದೆ. ನಾನು ಇಲ್ಲಿಂದ ಕೋರಮಂಗಲ ಹೋಗೋದ ತಕ್ಷಣ ಮತ್ತೆ ಕಾಲ್ ಮಾಡಿ ಕರೆದಿದ್ದರು. ಅವರು ಕಾಂಪ್ಲಿಕೇಟ್ ಆಗ್ಬಿಟ್ಟಿದೆ, ಇಲ್ಲಿಂದ ನಾವು ಬೇರೆ ಹಾಸ್ಪಿಟ್ಲ್ ಶಿಫ್ಟ್ ಮಾಡಬೇಕು ಅಂದಿದ್ದಕ್ಕೆ ನಾವು ಅಲ್ಲಿಂದ ಬರೋ ತಕ್ಷಣದಲ್ಲಿ ಇವರು ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ನಾನು ಮೇಳಕ್ಕೆ ಹೋದೆ, ಲಿಫ್ಟ್ ಹತ್ರ ಕರೆಕ್ಟಾಗಿ ತೊಗೊಂಡ್ಬಂದು ನಿಲ್ಲಿಸಿದ್ರು. ಅಲ್ಲಿಂದ ಅವ್ರು ಆಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಮಣಿಪಾಲ್ನಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡೋಕೆ ಅಷ್ಟೇನು ಇದಿಲ್ಲ ಸರ್. ಇವಾಗ ಅಲ್ಲಿ ಬಿಲ್ಲು 30 ಲಕ್ಷ ಆಗಿದೆ. 11 ಲಕ್ಷ ರೂಪಾಯಿಗೆ ಮೆಡಿಸಿನ್ ತಂದಿದ್ದೀನಿ. ಈಗ ಆ ಪೇಮೆಂಟ್ ಮಾಡಿದ್ರೇ ಅಲ್ಲಿಂದ ನಮಗೆ ನಮ್ಮ ವೈಫ್ ಬಾಡಿ ಸಿಗುತ್ತೆ. ಇವರು ಮಾಡಿರೋ ಕಾಂಪ್ಲಿಕೇಟಿಗೆ ಇವಾಗ ನಮ್ಮ ಮೆಂತಿ ನಾವು ಇದು ಮಾಡಿದೆ. ಇದು ಬೇರೆಯೊಬ್ಬರಿಗೆ ಹಾಕ್ಕೊಡ್ದು. ಇಲ್ಲಿ ಅಷ್ಟೇನು ರೆಸ್ಪಾನ್ಸಿಬಲ್ ಇಲ್ಲ. ಹೌದು ಸರ್, ನನ್ನ ಪ್ಯಾಕೇಜು 1,30,000. ನನಗೆ ಟ್ವಿನ್ ಬೇಬೀಸ್ 2 ಗಂಡು ಮಗಾಗಿದೆ. ಆದರೆ ಇವಾಗ ಇಷ್ಟು ಲಕ್ಷಾಂತರ ರೂಪಾಯಿ, ಇಲ್ಲಿ 25 ಲಕ್ಷ ರೂಪಾಯಿವರೆಗೂ ಬಿಲ್ ಆಗಿದೆ. ಅಲ್ಲಿ 30 ಲಕ್ಷ ಎಲ್ಲಿ ಸರ್ ಹೋಗೋದು? ಈಗ ಪ್ಯಾಕೇಜ್ ದುಡ್ಡು ಬಿಟ್ಟು ಎಕ್ಸ್ಟ್ರಾ ದುಡ್ಡು ಕೇಳ್ತಾ ಇದ್ದಾರೆ ಅವರು ಸರ್. ಇವಾಗ ನನಗೆ ಮಣಿಪಾಲಿಂದ ತರಕ್ಕೆ ಇವ್ರು ಮಾಡಿರೋ ಎಡವಟ್ಟಿಗೆ ಇವಾಗ ನಾವು ಅಲ್ಲಿ ಕಟ್ಬಿಟ್ಟು ತಗೊಂಡು ಬರಬೇಕು, ಅಷ್ಟು ದುಡ್ಡಿಲ್ಲ ಸರ್. ಅದಕ್ಕೆ ನಾವು ಇವಾಗ ನೀವು ಮಾಡಿದಲ್ಲ, ನೀವೇ ಏನಾದರೂ ಒಂದು ಸಾಲ್ವ್ ಮಾಡಿಕೊಡಿ ಅಂತ ನಾವು ಇಲ್ಲಿ ಬಂದಿದ್ದೀವಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಇನ್ನೂ ಯಾರ್ಯಾರ ಹತ್ರನೂ ಮಾತಾಡಬೇಕು, ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಯಾರು ಕೇಳಿದ್ರೆ ನನಗಿಂತ 200 ದೊಡ್ಡವರು ಇದ್ದಾರೆ, ಅವ್ರ ಹತ್ರ ಮಾತಾಡಬೇಕು, ಇವ್ರ ಹತ್ರ ಮಾತಾಡಬೇಕು ಇದೆ. ಲಾಸ್ಟ್ ವೀಕು ನಾವು ಹೇಳಿದ್ರೆ ಈ ಥರ ಏನಾದರೂ ಒಂದು ಮಾಡಿ ಅಂತ. ಇವರು ಕ್ರೌಡ್ ಫಂಡಿಂಗ್ ಅಂತಾರೆ. ಆ ಕ್ರೌಡ್ ಫಂಡಿಂಗ್ ಯಾವುದು ವೇಸ್ಟ್. ಅದು ನಾವು ಹೋಗಿ ನಾವೇ ಮಾಡಿಕೊಂಡು ಇವರಿಗೆ 20% ಕಮಿಷನ್ ಕೊಡಬೇಕದು. ಅವ್ರು ಮಾಡೋ ಆ್ಯಪ್ಗೆ ನಾವು ಹೋಗಿ ಎಲ್ಲರ ಹತ್ರ ಸಹಕಾರ ಕೇಳಿ ಅದರಲ್ಲಿ 20% ಅವ್ರು ಕೊಡಬೇಕು. ಇಷ್ಟೇ ಸರ್. ನನ್ನ ಹೆಸರು ಕೇಶವ್ ಅಂತ ಸರ್. ನಮ್ಮ ವೈಫ್ ಹೆಸರು ಜನನಿ.